ಈ ಪತ್ರಿಕಾಗೋಷ್ಠಿಗೆ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮತ್ತೊಮ್ಮೆ ಮಾಡ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಕೇರಳ ಭಾಷಿಕರ ದೊಡ್ಡ ಕುಟುಂಬಗಳು ಇಲ್ಲಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ. ನಾನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿ ಆದ ನಂತರ ಒಂದಷ್ಟು ಕೇರಳ ಭಾಷಿಕರ ಒಡನಾಟದೊಂದಿಗೆ ಕೇರಳದಲ್ಲಿರ್ತಕ್ಕಂಥ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಹಬ್ಬವನ್ನು ಸಾಮೂಹಿಕವಾಗಿ ನಮ್ಮ ಕ್ಷೇತ್ರದಲ್ಲಿ ಆಚರಣೆ ಮಾಡಬೇಕೆನ್ನುವಂತಹ ಯೋಚನೆಗಳು ಬಂದಾಗ ನಮ್ಮ ಕೇರಳ ಭಾಷಿಕ ಮಿತ್ರರನ್ನು ಜೊತೆಗೂಡಿಸಿಕೊಂಡು ವಿಶುಕಣಿ ಹಬ್ಬ ಎನ್ನುವಂತ ಒಂದು ಕಲ್ಪನೆಯೊಂದಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಳೆದ 5 ವರ್ಷದ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ರೂಪುರೇಷೆಗಳನ್ನು ಮಾಡಿಕೊಂಡು ಪ್ರಾರಂಭವನ್ನು ಮಾಡಿದ್ವಿ. ಬಹಳ ಯಶಸ್ವಿಯಾಗಿರ್ತಕ್ಕಂಥ ವಿಶುಕಣಿ ಹಬ್ಬ ನಿರಂತರವಾಗಿ ಕಳೆದ 4 ವರ್ಷಗಳ ಕಾಲ ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಯಶಸ್ವಿಯಾಗಿ ನಡೆದಿದೆ. ಈ ಸಂದರ್ಭದಲ್ಲಿ ಕೇರಳ ಭಾಷಿಕರು ಬೆಳಗ್ಗೆಯಿಂದ ಸಂಜೆಯವರೆಗೆ ತಾವು ತಮ್ಮ ತವರು ರಾಜ್ಯದಲ್ಲಿದ್ದೇವೆ ಎನ್ನುವಂತಹ ಭಾವನೆಯೊಂದಿಗೆ ಈ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಒಂದು ವಾತಾವರಣ ಈ ಒಂದು ಹಬ್ಬದ ದಿನ ನಿರ್ಮಾಣ ಆಗಿರ್ತದೆ. ಪ್ರಾಯಶಃ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು, ಊಟೋಪಚಾರಗಳು, ಅಲ್ಲಿಯ ವಾತಾವರಣ, ಕೇರಳದ ಸಾಂಪ್ರದಾಯಿಕವಾಗಿರ್ತಕ್ಕಂಥ ವಿಶುಕಣಿಯನ್ನು ಯಾವ ರೀತಿಯಾಗಿ ಕೇರಳದ ಭಾಷಿಕರು ಮಾತಾಡ್ತಾರೋ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸ್ತಕ್ಕಂಥ ನಿಟ್ಟಿನ ಒಂದು ಕಾರ್ಯಕ್ರಮ ಈ ವಿಶುಕಣಿ ಹಬ್ಬ ಆಗಿರುವಂಥದ್ದು. ಈ ವರ್ಷವು 5ನೇ ವರ್ಷದ ವಿಶುಕಣಿ ಹಬ್ಬವನ್ನು ಬರುವ 17ನೇ ತಾರೀಕಿಗೆ ಉಜಿರೆಯ ಕೃಷ್ಣಾನುಗ್ರಹದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಈ ಆಯೋಜನೆಯ ಹಿಂದೆ ಒಂದು ತಂಡ ಕಳೆದ 1 ತಿಂಗಳಿನಿಂದ ಈ ಒಂದು ಆಚರಣೆಯ ಯಶಸ್ವಿ ದೃಷ್ಟಿಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ವೇದಿಕೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ಪ್ರಮುಖರು ಮತ್ತು ಇನ್ನಷ್ಟು ಪ್ರಮುಖರು ಈ ಒಂದು ವಿಶುಕಣಿ ಹಬ್ಬದ ಯಶಸ್ವಿ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ವಿಶೇಷವಾಗಿ ಧರ್ಮಸ್ಥಳ ಜಿಲ್ಲಾ ಪಂಚಾಯತು, ಉಜಿರೆ ಜಿಲ್ಲಾ ಪಂಚಾಯತು, ಲಾಯ್ಲಾ ಮತ್ತೆ ಬೇರೆ ಬೇರೆ ಜಿಲ್ಲಾ ಪಂಚಾಯತ್ಗಳಲ್ಲಿ ಒಂದಷ್ಟು ಕೇರಳ ಭಾಷಿಕರು ಹೆಚ್ಚಾಗಿ ವಾಸ ಮಾಡ್ತಕ್ಕಂಥ ಈ ಎಲ್ಲ ಗ್ರಾಮಗಳಲ್ಲೂ ನಮ್ಮ ತಂಡ ಮನೆಯನ್ನು ಭೇಟಿ ಮಾಡಿಕೊಂಡು ಈ ಒಂದು ಹಬ್ಬದ ಯಶಸ್ವಿ ದೃಷ್ಟಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ಈ ವರ್ಷ ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ 5ನೇ ವರ್ಷದ ವಿಶುಕಣಿ ಹಬ್ಬ ಇರುವ ಕಾರಣಕ್ಕೋಸ್ಕರ ರಾಜೇಶ್ ಕಡವದ್ರ ಅವರ ನೇತೃತ್ವದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ರೂಪುಗೊಳ್ಳಲಿಕ್ಕಿದೆ. ನಮ್ಮ ಕೇರಳದ ಕಿರುತೆರೆಯಲ್ಲಿ ಮತ್ತು ಹಿರಿತೆರೆಯಲ್ಲಿ ಬಿಬಿನ್ ಜಾರ್ಜ್ ಎನ್ನುವಂತಹ ಒಬ್ಬ ಕಲಾವಿದ, ಹೆಸರು ಮಾಡಿರ್ತಕ್ಕಂಥ ಕಲಾವಿದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕಿದ್ದಾರೆ. ಅದೇ ರೀತಿ ಸುಮಾರು 3-4 ಗಂಟೆಗಳ ಕಾಲ ಈ ಸಾಂಸ್ಕೃತಿಕ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಬೆಳಿಗ್ಗೆ ಬಂದಂತಹ ಎಲ್ಲ ಬಂಧುಗಳಿಗೆ ಕೇರಳ ಶೈಲಿಯ ತಿಂಡಿಗಳನ್ನು, ಪಾನೀಯಗಳನ್ನು ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ನೀಡಲಿಕ್ಕಿದ್ದೇವೆ. ಅದೇ ರೀತಿ ಮಧ್ಯಾಹ್ನದ ಊಟದ ವ್ಯವಸ್ಥೆ, ವಿಶೇಷವಾಗಿ ವಿಶುಕಣಿಯ ಸಂದರ್ಭದಲ್ಲಿ ಕೇರಳ ಭಾಷಿಕರ ಮನೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಖಾದ್ಯಗಳನ್ನು ಮಾಡ್ತಕ್ಕಂಥ ಪರಿಪಾಠಗಳಿರುವಂಥದ್ದು. ಅದೇ ರೀತಿಯಾಗಿ ನಮ್ಮ ವಿಶುಕಣಿಯ ಈ ಒಂದು ಆಚರಣೆಯ ಸಂದರ್ಭದಲ್ಲೂ
ಸುಮಾರು 33 ಬಗೆಯ ಖಾದ್ಯಗಳನ್ನು ಮಾಡಿ ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ಕೊಡುವಂತ ಒಂದು ವಿಶೇಷ ಹಬ್ಬದ ಊಟ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇರುವಂಥದ್ದು ಎನ್ನುವಂಥದ್ದನ್ನು ಸಹ ತಿಳಿಸ್ತಾ ಪ್ರಾಯಶಃ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗುವಂತ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಬಂಧುಗಳು ಇದಕ್ಕೆ ಸಹಕಾರವನ್ನು ಕೊಡಬೇಕು. ನಾನು ಈ ಮೂಲಕ ತಾಲೂಕಿನ ಎಲ್ಲ ಕೇರಳ ಭಾಷಿಕರಲ್ಲಿ ವಿನಂತಿ ಮಾಡ್ತೇನೆ, ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಂದು ಭಾಗವಹಿಸಿ ನಿಮ್ಮ ಮಾತೃಭಾಷೆಯ ಆ ರಾಜ್ಯದಲ್ಲಿದ್ದಂತಹ ಸಂಸ್ಕೃತಿಯನ್ನು ನಾವು ಮತ್ತೆ ಜೋಡಿಸಿ ನಾವೆಲ್ಲರೂ ಭಾರತೀಯರಾಗಿ ಬದುಕುವಂತಹ ದೃಷ್ಟಿಕೋನದಲ್ಲಿ ಇದೊಂದು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಕೇರಳ ಭಾಷಿಕರನ್ನು ಒಗ್ಗೂಡಿಸಿ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾಯಶಃ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ರೀತಿಯ ಒಂದು ಕಾರ್ಯಕ್ರಮವನ್ನು ರಾಜ್ಯದ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯ ಕಾರ್ಯಕ್ರಮ ನಡೀತಾ ಇಲ್ಲ. ಕರ್ನಾಟಕದಲ್ಲಿ ಈ ರೀತಿಯ ಕಾರ್ಯಕ್ರಮ ನಡೀತಾ ಇದ್ರೆ ವಿಶೇಷವಾಗಿ ಅದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ. ಮತ್ತು ಈ ರೀತಿಯ ಕಾರ್ಯಕ್ರಮವನ್ನು ಯಾವುದೇ ಒಂದು ಜನಪ್ರತಿನಿಧಿ ಮಾಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಜನಪ್ರತಿನಿಧಿಯಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದು ಬೆಳ್ತಂಗಡಿಯ ಜನಪ್ರತಿನಿಧಿಯಾಗಿ ನಾನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾಯಶಃ ಅವರೆಲ್ಲರ ಸಹಕಾರದಿಂದ, ಕೇರಳ ಭಾಷಿಕರ ಎಲ್ಲರ ಸಹಕಾರದಿಂದ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಮೂಡಿ ಬರ್ತಾ ಇದೆ. ಇದಕ್ಕೆಲ್ಲ ಕೇರಳ ಭಾಷಿಕರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎನ್ನುವಂತ ವಿನಂತಿಯನ್ನು ಮಾಡ್ತೇನೆ. ಈಗಾಗಲೇ ಕಳೆದ ವಿಶುಕಣಿ ಹಬ್ಬದಲ್ಲೂ ಸುಮಾರು 1,500 ಜನ ಬಂದು ಭಾಗವಹಿಸಿದ್ರು. ಈ ಸಲ 5ನೇ ವರ್ಷದ ಕಾರ್ಯಕ್ರಮ ಇರೋದ್ರಿಂದ ಸುಮಾರು 2,500 ಇಂದ 3,000 ಜನ ಭಾಗವಹಿಸುವಂತ ನಿರೀಕ್ಷೆ ಇದೆ. ಅದು ಬೆಳಗ್ಗೆಯಿಂದಲೇ ಪ್ರಾರಂಭ ಆಗುವುದರಿಂದ ಬೆಳಗ್ಗೆಯಿಂದಲೇ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಸುಮಾರು 2,500 ಇಂದ 3,000 ಜನ ಭಾಗವಹಿಸುವಂತ ನಿರೀಕ್ಷೆ ಇದೆ. ಇಲ್ಲ, ಇದರಲ್ಲಿ ನಾವು ಕೇವಲ ಕೇರಳ ಭಾಷೆಯನ್ನು ಮಾತನಾಡತಕ್ಕಂತಹ ಆ ಕುಟುಂಬದ ಸದಸ್ಯರಿದ್ದಾರೆ ಅವರನ್ನು ಮಾತ್ರ ನಾವು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಮಂತ್ರಣ ಮಾಡ್ತಾ ಇದ್ದೇವೆ.